ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲಿವಿ ವ್ಲಾಗ್ಸ್. ಬೇಸಿಗೆಗಾಲ ಶುರುವಾಯಿತು ಅಲ್ವಾ, ನಾವು ರಾಗಿ ಅಂಬಲಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀವಿ. ನೋಡ್ಕೊಬರೋಣ ಬನ್ನಿ. ಈ ನಡುವೆ ಬಿಸಿಲು ತುಂಬಾ ಜಾಸ್ತಿ ಇದೆ, ಅದಕ್ಕೆ ತಂಪಾಗಿ ಮನೇಲಿದ್ದು ಈ ರಾಗಿ ಅಂಬಲಿನ ಕುಡಿದ್ರೆ ದೇಹಕ್ಕೆ ತಂಪು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಬಟ್ಲಿಗೆ ನೀರು ಹಾಕ್ಕೊಳ್ಳಿ. ಅದಕ್ಕೆ ಜರಡಿ ಇಟ್ಕೊಂಡಿರೋ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ. ಇವಾಗ ನಾವಿಲ್ಲಿ 4 ಜನಕ್ಕಾಗಷ್ಟು ರಾಗಿ ಅಂಬಲಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಾವಿಲ್ಲಿ 3 ಗ್ಲಾಸ್ ನೀರು, ಆಮೇಲೆ 4ರಿಂದ 5 ಸ್ಪೂನಷ್ಟು ರಾಗಿ ತಗೊಂಡು ಕ್ಲೀನಾಗಿ ಗಂಟೆಲ್ದಲ್ಲೇ ಕಲಿಸ್ಕೊತಾ ಇದ್ದೀವಿ. ಈಗ ಅದಕ್ಕೆ ನಿಮ್ಮ ಕ್ವಾಂಟಿಟಿ ಮೇಲೆ ಎಷ್ಟು ನೀರು ಹಾಕಿದ್ರೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಸಾಲ್ಟ್ ಕರ್ಗೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾವು ಒಂಚೂರು ಗಂಟೆಲ್ದಲ್ಲೇ ಹೆಂಗೆ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀವಿ, ಹಾಗೆ ನೀವು ಹಂಗೆ ಕಲಿಸ್ಕೋಬೇಕು. ಗಂಟಾದರೆ ಅಂಬಲಿ ಕುಡಿಯೋಕ್ಕೆ ಚೆನ್ನಾಗಿರಲ್ಲ, ಹಂಗೆ ಹಿಟ್ಟಿಟ್ಟಾಗಿರುತ್ತೆ. ಅದಕ್ಕೆ ಅದನ್ನು ಕ್ಲೀನಾಗಿ ಗಂಟಿಲ್ದಲೇ ಕಲಿಸ್ಕೋಬೇಕು. ಈಗ ನೀವು ಕಲಿಸ್ಕೊಂಡಿರೋ ರಾಗಿ ಹಿಟ್ಟು ನೀರನ್ನ ಒಲೆ ಮೇಲೆ ಇಕ್ಕಿ ಅದನ್ನು ಕ್ಲೀನಾಗಿ ಮತ್ತೆ ಕಲಿಸ್ಕೊಳ್ಳಿ ಗಂಟಿಲ್ದಲೇ. ಈಗ ಕಲಿಸ್ತಾನೆ ಇರಿ, ಯಾಕಂದರೆ ಅದು ಬೇಗ ಗಂಟಾಗೋಗ್ಬಿಡುತ್ತೆ. ಎಲ್ಲರೂ ಅನ್ಕೊತಾ ಇರ್ತೀರಿ, ಇವರೇನಪ್ಪ ರಾಗಿ ಅಂಬಲಿ ಮಾಡೋದು ತೋರಿಸ್ಬೇಕಾ ಅಂತ. ಇದ್ರಲ್ಲಿ ಏನು ಸ್ಪೆಷಲ್ ಅಂದರೆ, ಎಲ್ಲರೂ ಮಾಡುವಾಗ ಬೆಳಗ್ಗೆ ಮಾಡಿ ಹಾಗೆ ಕುಡಿತಾರೆ. ಆದರೆ ನಾವಿಲ್ಲಿ ರಾತ್ರಿನೇ ಅಂಬಲಿ ಮಾಡಿಟ್ಟು ಬೆಳಗ್ಗೆಗೆ ಮಜ್ಜಿಗೆ ಹಾಕ್ಕೊಂಡು ಕುಡಿತೀವಿ. ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಆಗ್ಲಿಂದಾಗಲೇ ಮಾಡ್ಕೊಂಡು ಕುಡಿಯುವಾಗ ಅಷ್ಟೊಂದು ಬೆನಿಫಿಟ್ ಸಿಗಲ್ಲ. ಈಗ ನೋಡಿ, ನಾವು ಬೆಳಗ್ಗೆ ಅದನ್ನು ಓಪನ್ ಮಾಡಿ ಇನ್ನೊಂದು ಸತಿ ಕ್ಲೀನಾಗಿ ಕಲಿಸ್ಕೊಂಡ್ವಿ. ಅದಕ್ಕೆ ಇನ್ನೊಂಚೂರು ಆ್ಯಡ್ ಮಾಡ್ಬೋದು, ಅಂದರೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಆ್ಯಡ್ ಮಾಡ್ಬೋದು. ಕುಡಿಯೋವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹಸಿ ಈರುಳ್ಳಿ ತಿನ್ನೋದ್ರಿಂದ BP ಕಂಟ್ರೋಲ್ ಆಗುತ್ತೆ, ಆಮೇಲೆ ಡೈಜೆಷನ್ನು ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಕೆಲವೊಬ್ಬರು ಗಟ್ಟಿ ಮೊಸರನ್ನೇ ಅಂಬ್ಲಿಗೆ ಹಾಕೊಂಡು ಕುಡಿತಾರೆ, ಆದರೆ ಗಟ್ಟಿ ಮೊಸರು ತಿನ್ನೋದ್ರಿಂದ ಬಾಡಿಗೆ ಹೀಟು. ಮೊಸರನ್ನ ಹೀಗೆ ಕಡಿದ್ಬಿಟ್ಟು ಅಂಬ್ಲಿಗೆ ಹಾಕೊಂಡು ಕುಡಿದ್ರೆ ತಂಪಾಗಿರುತ್ತೆ, ಆಮೇಲೆ ಹೀಟ್ ಕೂಡ ಆಗೋಲ್ಲ. ಈಗ ನಾವು ಕಡ್ದಿಕೊಂಡಿರೋ ಮಜ್ಜಿಗೆಯನ್ನು ನಾವು ರೆಡಿ ಮಾಡ್ಕೊಂಡಿರೋ ಅಂಬ್ಲಿಗೆ ಹಾಕಿ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀವಿ. ಅದು ಕ್ಲೀನಾಗಿ ಬೆರೆಯೋಂಗೆ ಕಲಿಸ್ಕೊಳ್ಳಿ ಮಜ್ಜಿಗೆ ಮತ್ತು ಅಂಬಲಿ. ಈಗ ನೋಡಿ, ಅಂಬಲಿ ರೆಡಿ ಇದೆ ಸವಿಯಲು. ಹಿಂಗೆ ಮಾಡ್ಕೊಂಡು ಕುಡಿದ್ರೆ ಈ ಬಿಸಿಲುಗಾಲದಲ್ಲಿ ಬಾಡಿ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಸಮ್ಮರಲ್ಲಿ ಈ ತಂಪಾದ ಕೂಲ್ ಡ್ರಿಂಕ್ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.